ಬೆಂಗಳೂರಿನ ವೈದ್ಯನ ಮನೆಯಲ್ಲಿ ಆಮೆ ಮತ್ತು ಊಸರವಳ್ಳಿ ಪತ್ತೆಯಾಗಿದೆ. ಕುಮಾರಸ್ವಾಮಿ ಲೇಔಟ್ನಲ್ಲಿರುವಂತಹ ವೈದ್ಯನ ಮನೆಯಲ್ಲಿ ಪತ್ತೆಯಾಗಿರುವಂಥದ್ದು. ಸಾಮಾನ್ಯವಾಗಿ ಇದು ಕಾನೂನು ವಿರುದ್ಧ, ಕಾನೂನಲ್ಲಿ ಇದಕ್ಕೆ ಅವಕಾಶವಿಲ್ಲ. ಅದನ್ನು ಮೀರಿ ಈತ ಪ್ರಾಣಿಗಳನ್ನು ಸಾಕಿದ್ದಾನೆ. ತಮಿಳುನಾಡು ಮೂಲದ ರಾಜ್ ಕಮಲ್ ಎಂಬುವವರಿಂದ ಸಾಗಾಣೆ ನಡೀತಾ ಇತ್ತು. ಆದರ್ಶ್ ಅಪಾರ್ಟ್ಮೆಂಟ್ನಲ್ಲಿ ಈ ಒಂದು ಕೃತ್ಯ ನಡೆದಿದೆ. ವೈದ್ಯನಿಂದ ಕೋಟ್ಯಾಂತರ ರೂಪಾಯಿಯ ವನ್ಯ ಪ್ರಭೇದ ಪತ್ತೆಯಾಗಿದೆ. 14 ಆಮೆಗಳು, 4 ಬಿಳಿ ಬಣ್ಣದ ಹಾವು, 1 ಊಸರವಳ್ಳಿ ಪತ್ತೆಯಾಗಿದೆ. ಅರಣ್ಯ ಇಲಾಖೆ ನಿಯಮವನ್ನ ಉಲ್ಲಂಘಿಸಿ ಪ್ರಾಣಿಗಳನ್ನ ಈ ವೈದ್ಯ ಇರಿಸಿಕೊಂಡಿದ್ದಾರೆ. ಅರಣ್ಯ ಇಲಾಖೆ ಸಂಚಾರ ದಳದ ಅಧಿಕಾರಿಗಳಿಂದ ದಾಳಿಯಾಗಿದೆ. ವಿದೇಶದಿಂದ ಪ್ರಾಣಿಗಳನ್ನ ತರಿಸಿಕೊಂಡಿರುವ ಬಗ್ಗೆ ಕೂಡ ಈಗ ಶಂಕೆ ವ್ಯಕ್ತವಾಗ್ತಾ ಇದೆ. ದೃಶ್ಯಗಳಲ್ಲಿ ನೋಡ್ತಾ ಇದ್ದೀವಿ ನೋಡಿ, ಆತನೇ ಈ ಎಲ್ಲ ಪ್ರಾಣಿಗಳನ್ನು ತನ್ನ ಮನೆಯಲ್ಲಿ ಇಟ್ಕೊಂಡಿರುವಂಥದ್ದು. ಇದು ಕಾನೂನು ವಿರುದ್ಧವಾದಂತಹ ಕೆಲಸ. ಇದು ಕಸ್ಟಮ್ ಅಧಿಕಾರಿಗಳ ಕಣ್ಣನ್ನು ತಪ್ಪಿಸಿ ಹೀಗೆ ಹೇಗೆ ಬಂತು ಇಲ್ಲಿಗೆ ಅನ್ನುವಂತಹ ಪ್ರಶ್ನೆ ಈಗ ಎದುರಾಗ್ತಾ ಇದೆ. ಬೇರೆ ಬೇರೆ ದೇಶಗಳಿಂದ ಈತ ಈ ಎಲ್ಲ ಪ್ರಭೇದಗಳನ್ನು ತರಿಸ್ಕೊಂಡಿರುವಂಥದ್ದು. ಹಾಗಾಗಿ ಕಸ್ಟಮ್ ಅಧಿಕಾರಿಗಳ ಗಮನಕ್ಕೆ ಬರಬೇಕಾಗಿತ್ತು. ಆದರೂ ಕೂಡ ಅದು ಗಮನಕ್ಕೆ ಬರ್ದೇನೆ ಹೇಗೆ ಈತ ಇದನ್ನೆಲ್ಲ ಸಾಕ್ತಾ ಇದ್ದಾನೆ. JP ನಗರದ ಹಾಸ್ಟೆಲ್ ಆಸ್ಪತ್ರೆಯಲ್ಲಿ ಈತ ವೈದ್ಯ ಆಗಿ ಕೆಲಸ ಮಾಡ್ತಿದ್ದಾನಂತೆ. ಈತ ವ್ಯಕ್ತಿ ವಿದೇಶದ ಮೂಲಕ ಅಪರೂಪದ ವನ್ಯ ಪ್ರಭೇದಗಳಿದಾವಲ್ಲ, ಅವನ್ನ ಮನೆಯಲ್ಲಿ ಈತ ಸಾಕೊಂಡಿದ್ದಾನೆ. ಕುಮಾರಸ್ವಾಮಿ ಲೇಔಟ್ ಪೊಲೀಸ್ ಠಾಣಾ ವ್ಯಾಪ್ತಿಯಲ್ಲಿ ಈ ಘಟನೆ ನಡೆದಿದೆ. ಕಂಪ್ಲೇಂಟ್ ಕೂಡ ಆಗಿದೆ. ಇದು ಕಾನೂನು ವಿರುದ್ಧವಾಗಿರುವಂಥದ್ದು. ಹೇಗೆ ತಗೊಂಡು ಬಂದ, ಇದರ ಹಿಂದೆ ಯಾರೆಲ್ಲ ಇದ್ದಾರೆ, ಯಾಕಾಗಿ ಇದನ್ನ ಮಾರಾಟ ಮಾಡೋದಕ್ಕೆ ಈತ ಪ್ರಯತ್ನ ಮಾಡ್ತಿದ್ದಾನೆ, ಬೇರೆ ಬೇರೆ ದೇಶಗಳಿಂದ ಯಾಕೆ ತರಿಸ್ಕೊಳ್ತಾ ಇದ್ದಾನೆ, ಇದೆಲ್ಲದರ ಕುರಿತಾಗಿ ತನಿಖೆ ಆಗಬೇಕಾಗಿದೆ.